ಬೆಂಗಳೂರಿನಲ್ಲಿ ಅದೊಂದು ಆಪರೇಷನ್ ಆಗಲೇಬೇಕಿತ್ತು. ಅಕ್ರಮ ವಲಸಿಗರನ್ನ ಹೊರಗಟ್ಟುವ ಕೆಲಸ ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಾ ಇದೆ. ಹೀಗಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಬಂದಂತಹ ಹಲವು ನುಸುಳುಕೋರರು ಬೆಂಗಳೂರಲ್ಲಿ ನೆಲೆಸಿರುವುದು ಪತ್ತೆಯಾಗಿದೆ. ಅಷ್ಟಕ್ಕೂ ಪೊಲೀಸ್ ಆಪರೇಷನ್ ಹೇಗಿತ್ತು, ಎಷ್ಟು ಮಂದಿ ಸಿಕ್ಕಿದ್ರು, ಬನ್ನಿ ನೋಡೋಣ. ಬೆಳಗಿನ ಜಾವ 5 ಗಂಟೆಯಿಂದ ಬಾಂಗ್ಲಾದೇಶಿಗಳು ಅಂದ್ರೆ ಅಕ್ರಮ ಬಾಂಗ್ಲಾದೇಶಿಗಳು ನೆಲೆಸಿರುವಂತಹ ಒಂದು ಕಾರಣದಿಂದಾಗಿ ನಗರದ ಹೊರವಲಯದಲ್ಲಿ ಒಂದು ಬೃಹತ್ ಮಟ್ಟದ ಒಂದು ದಾಳಿ ನಡೆದಿರುವಂತದ್ದು. ಆಪರೇಷನ್ ಮುಕ್ತ ಅನ್ನುವಂತಹ ಈ ಒಂದು ಹೆಸರಿನಡಿ ನಡೆದಿರುವಂತಹ ಈ ಒಂದು ದಾಳಿಯಲ್ಲಿ ಸಾಕಷ್ಟು ಬಾಂಗ್ಲಾದೇಶಿಗಳು ಏನಿದ್ದಾರೆ ಅವರ ವಿರುದ್ಧ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತದ್ದು. ಈಗ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಬೆಂಗಳೂರು ಪೊಲೀಸರಿಂದ ಆಪರೇಷನ್ ಮುಕ್ತ. ಖಾಕಿ ಕೈಗೆ ಸಿಕ್ಕಿ ಬದ್ದವರೆಷ್ಟು ಮಂದಿ ಗೊತ್ತಾ? ಬೆಂಗಳೂರಲ್ಲಿ ನಮ್ಮವರಿಗಿಂತ ಹೊರಗಿನವರೇ ಹೆಚ್ಚು ಅನ್ನೋ ಗುಣಗಾಟ ಇವತ್ತು ನಿನ್ನೆಯದೇನಲ್ಲ. ಆದ್ರೆ ಈಗ ಇದ್ದಿರೋ ಹೊಸ ಆತಂಕ ಅಂದ್ರೆ ಬೆಂಗಳೂರು ಅಕ್ರಮ ವಲಸಿಗರ ತಾಣ ಆಗ್ತಿರೋದು. ಅದರಲ್ಲೂ ಬಾಂಗ್ಲಾದೇಶ ಸೇರಿದಂತೆ ಕೆಲ ರಾಷ್ಟ್ರಗಳ ಅಕ್ರಮ ವಲಸಿಗರಿಗೆ ಬೆಂಗಳೂರೇ ಈಗ ಮೇನ್ ಸೆಂಟರ್ ಆಗೋಗಿದೆ. ಎಸ್, ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಅಕ್ರಮ ಬಾಂಗ್ಲಾದೇಶ ನಿವಾಸಿಗಳ ಬಗ್ಗೆ ಸರಣಿ ವರದಿಗಳ ಮೂಲಕ ಸರ್ಕಾರದ ಕಣ್ತೆರೆಸೋ ಕೆಲಸ ಮಾಡ್ತಾ ಇದೆ. ಇದೀಗ ಇದರ ಫಲಶ್ರುತಿ ಎಂಬಂತೆ ರಾಜ್ಯ ಪೊಲೀಸ್ ಇಲಾಖೆ ಕೊನೆಗೂ ಎಚ್ಚೆತ್ತುಕೊಂಡಿದೆ. ರಾಜ್ಯದಲ್ಲಿ ಒಂದು ಕಡೆ ಎಸ್ಸಿಆರ್ ನಡೆಯುತ್ತಿದೆ. ಇದೇ ಹೊತ್ತಿನಲ್ಲಿ ಸದ್ದಿಲ್ಲದೆ ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಪೊಲೀಸರು ಸಮರ ಸಾರಿದ್ದಾರೆ. ಅದೇ ಆಪರೇಷನ್ ಮುಕ್ತ. ಬೆಂಗಳೂರಿನ ಕಾಡುಗೋಡಿ, ಮಾರತಹಳ್ಳಿ, ಬೆಳ್ಳಂದೂರು, ಮಹದೇವಪುರ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಸ್ಪೆಷಲ್ ಡ್ರಿಲ್ ನಡೆಸಿದ್ದಾರೆ. ಇವತ್ತು ಮಾರ್ನಿಂಗ್ ಇಂದ 6 o'clock ಇಂದನೂ ಎಲ್ಲಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸುಮಾರು ಮೋರ್ ದನ್ ಅರೌಂಡ್ 30 ಪ್ಲೇಸಸ್ ಹತ್ರ 30 ಪ್ಲೇಸಸ್ ಹತ್ರನೂ ಇದು ವೆರಿಫಿಕೇಶನ್ ನಡೀತಾ ಇದೆ. ಸೊ ಅದರಲ್ಲಿ ಸುಮಾರು ಯಾರು ಡೌಟ್ಫುಲ್ ಇದ್ರೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತೀವಿ, ಮತ್ತೆ ಅವ್ರದ್ದು ಏನೇನಿದೆ ಅಂತ ಚೆಕ್ ಮಾಡ್ತೀವಿ. ಅದನ್ನ ಫರ್ದರ್ ನಾವು ಏನಾದ್ರೂ ಅವ್ರ ಐಡಿ ಕಾರ್ಡ್ ಸಿಕ್ಕಿದ್ರೆ, ಇಲ್ಲ ಬೇರೆ ದೇಶಗಳದ್ದು ಏನಾದ್ರೂ ಐಡಿ ಕಾರ್ಡ್ ಸಿಕ್ಕಿದ್ರೆ ಅವ್ರಿಗೆ FRR ಆಫೀಸ್ಗೆ ಬರಿತೀವಿ. ಮತ್ತೆ ಡಿಪೋರ್ಟೇಷನ್ಸ್ ಆರ್ಡರ್ ತಗೊಂಡ್ ಬಂದ್ಮೇಲೆ ಲೀಗಲ್ ಪ್ರೊಸೀಜರ್ ಏನಿದೆ ಅದನ್ನ ಬೇರೆ ಕಂಟ್ರಿಗೆ, ಯಾವ ಕಂಟ್ರಿದವರು ಇದ್ದಾರೆ ಅವ್ರಿಗೆ ಡಿಪೋರ್ಟೇಷನ್ ಮಾಡ್ತೀವಿ. ಆಪರೇಷನ್ ಮುಕ್ತ ನಡೆಯುವ ವೇಳೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 7 ಜನ, ಬೇಗೂರಲ್ಲಿ 8 ಜನ ಬಾಂಗ್ಲಾದೇಶದ ನಿವಾಸಿಗಳು ಪತ್ತೆಯಾಗಿದ್ದಾರೆ. ಇನ್ನುಳಿದಂತೆ 1894 ಜನರ ವೆರಿಫಿಕೇಷನ್ ಮಾಡುವ ಕೆಲಸ ಮುಂದುವರೆದಿದೆ. ಹಣದಾಸೆಗೆ ಬಿದ್ದ ಲ್ಯಾಂಡ್ ಓನರ್ಗಳಿಗೆ ಸಂಕಷ್ಟ. ಇನ್ನು ಕಟ್ಟಡ ನಿರ್ಮಾಣದ ಕೆಲಸಕ್ಕೆ ಅಂತ ಅಸ್ಸಾಂ, ಬಿಹಾರ, ಉತ್ತರ ಪ್ರದೇಶ ಸೇರಿದಂತೆ ಹಲವು ಭಾಗದಿಂದ ಜನ ನಗರಕ್ಕೆ ಬರ್ತಾರೆ. ಇವರ ಮಧ್ಯೆ ತಾವು ಕೂಲಿ ಕಾರ್ಮಿಕರು ಎಂಬ ವೇಷ ಧರಿಸಿ ಅವರ ನಡುವೆ ಸೇರಿಕೊಂಡು ಬಿಡುವುದರಿಂದ ಯಾರು ದೇಶಿಗರು, ಯಾರು ವಿದೇಶಿಗರು ಎಂಬ ಗುರುತು ಸಿಗುವುದು ಕಷ್ಟ. ಇವರನ್ನ ಕರೆಸಿಕೊಂಡು ಬಂದ ಲ್ಯಾಂಡ್ ಓನರ್ಗಳಿಗೆ ಸಂಕಷ್ಟ ಗ್ಯಾರಂಟಿ. FRRO ಫಾರಿನರ್ಸ್ ರಿಜಿಸ್ಟ್ರೇಷನ್ ಆಫೀಸರ್ ಈಸ್ ಅ ನೋಡಲ್ ಆಫೀಸರ್, MHA ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್. ಇದಕ್ಕೆ ಸ್ಟ್ಯಾಂಡಿಂಗ್ ಆಪರೇಷನ್ ಪ್ರೊಸೀಜರ್ಸ್ ಇದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದ್ರ ಪ್ರಕಾರ ನಾವು ಮಾಡಬೇಕು. ಈಗ ಯಾರೋ ಹಿಡ್ಕೊಂಡ ತಕ್ಷಣ ನಮಗೆ ಇಮಿಡಿಯೇಟ್ಲಿ ಅವ್ರನ್ನ ಡಿಟೆನ್ಷನ್ ಸೆಂಟರ್ಗೆ ಹಾಕಬೇಕು. ಡಿಟೆನ್ಷನ್ ಸೆಂಟರ್ಸ್ ಈಗೆಲ್ಲ ಓವರ್ ಆಗಿರೋದ್ರಿಂದ ಸ್ವಲ್ಪ NGOಗೆ ಕೊಡ್ತಾ ಇದೆ. ಅದರ್ವೈಸ್ ನಾವೇ ಒಂದು ಟೆಂಪರರಿ ಡಿಟೆನ್ಷನ್ ಆರ್ಡರ್ಸ್ ಮಾಡಿ ನಾವು ನಮ್ಮ ಜೊತೆ ಇಟ್ಕೊಂಡು ಅವ್ರನ್ನ ನಾವು ಸಾಕಬೇಕು. 1 month 2 months ಆಗುತ್ತೆ ಈ ಡಿಪೋರ್ಟೇಷನ್ ಪ್ರೋಸೆಸ್. ನಂಬರ್ 1 ಅಷ್ಟರಲ್ಲಿ ನಾವು ಇವ್ರನ್ನ ಬಾಂಗ್ಲಾದೇಶ ಎಂಬಸಿಗೆ ಇಂಥವ್ರು ನಿಮ್ಮ ಬಾಂಗ್ಲಾದೇಶ ಸಿಕ್ಕಿದ್ದಾರೆ, ಇವ್ರು ಕರ್ಕೊಂಡೋಗಿ ಅಂತ ನಾವು ಹಾಕಬೇಕು. ಇದಕ್ಕೆಲ್ಲ ಕೇಂದ್ರ ಸರ್ಕಾರದ ಹೊಣೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಕಿಡಿ. ಇತ್ತ ರಾಜ್ಯ ಸರ್ಕಾರ ಮಾತ್ರ ಮತ್ತೆ ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದೆ. 3 ತಿಂಗಳಲ್ಲಿ 1,000 ವಲಸಿಗರು ಪತ್ತೆಯಾಗಿದ್ದಾರೆ. ಗಡಿ ಕಾಯುವುದು ಕೇಂದ್ರ ಸರ್ಕಾರದ ಹೊಣೆ. ಕೇಂದ್ರ ತನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇಲ್ಲ ಅಂತ ನುಳಿಸಿಕೊಳ್ಳುವ ರೀತಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಿಯಾಂಕ್ ಗುಡುಗಿದ್ದಾರೆ. ನೋಡಿ, ಯಾರೇ ವಲಸಿಗರಿರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇನ್ನಿತರ ದೇಶದಿರೋ ಆಫ್ರಿಕಾ ಕಂಟ್ರಿದು ಇರ್ಬೋದು, ನಾವು ಬಹಳ ಕಟ್ಟುನಿಟ್ಟವಾಗಿ, ಗಂಭೀರವಾಗಿ ಇದನ್ನ ನಾವು ಶೋಧನೆ ನಡೆಸ್ತಾ ಇದ್ದೀವಿ. ನೀವು ಕಳೆದ 3 ತಿಂಗಳಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಸುಮಾರು 1,000 ಜನ ವಲಸಿಗರು ಸಿಕ್ಕಿದ್ದಾರೆ. ಅದೇನೇ ಇರಲಿ, ಪೊಲೀಸ್ ಇಲಾಖೆ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಆಪರೇಷನ್ ಮುಕ್ತ ಮೂಲಕ ನಗರದ ಅಕ್ರಮ ನಿವಾಸಿಗಳನ್ನ ಪತ್ತೆ ಹಚ್ಚಿ ಕ್ಲೀನ್ ಮಾಡ್ತಾ ಇರೋದು ಶ್ಲಾಘನೀಯ.